ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 34ನೇ ಅಧ್ಯಾಯ ವಚನಗಳು 1ರಿಂದ 35ರವರೆಗೆ. ನೆನ್ನೆ ನಾವು ವಿಮೋಚನ ಕಾಂಡ 33ರಲ್ಲಿ ಒಂದು ಅತ್ಯಂತ ಸುಂದರವಾದಂತಹ ಸಂಭಾಷಣೆಯನ್ನ ನೋಡಿದ್ದೇವೆ. ಮೋಶೆ ದೇವರ ಸನ್ನಿಧಿಗಾಗಿ ಬೇಡಿಕೊಂಡನು. ಅವನು ದೇವರಿಗೆ, ನಿನ್ನ ಸನ್ನಿಧಿಯು ನಮ್ಮೊಂದಿಗೆ ಬರದಿದ್ದರೆ ನಮ್ಮನ್ನ ಇಲ್ಲಿಂದ ಕಳುಹಿಸಬೇಡ ಎಂಬುದಾಗಿ ಹೇಳಿದನು. ಆ ಪ್ರಾರ್ಥನೆಯ ಹೃದಯದಲ್ಲಿ ಒಂದು ದೊಡ್ಡ ಸತ್ಯ ಇತ್ತು. ಪ್ರಿಯರೇ, ಮೋಶೆಗೆ ದೇವರ ಆಶೀರ್ವಾದಗಳಿಗಿಂತ ದೇವರೇ ಮುಖ್ಯವಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಪ್ರತಿಯಾಗಿ ದೇವರು ತನ್ನ ಸನ್ನಿಧಿಯು ಅವರೊಂದಿಗೆ ಹೋಗುವುದಾಗಿ ವಾಗ್ದಾನವನ್ನ ಕೊಡುತ್ತಾರೆ. ಆದರೆ ಮೋಶೆ ಅವನ ಹೃದಯದಲ್ಲಿ ಇನ್ನೊಂದು ಧೈರ್ಯಶಾಲಿಯಾದಂತಹ ವಿನಂತಿ ಮಾಡುತ್ತಾನೆ. ನಿನ್ನ ಮಹಿಮೆಯನ್ನ ನನಗೆ ತೋರಿಸು ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ಇಂದು 34ನೇ ಅಧ್ಯಾಯದಲ್ಲಿ ದೇವರು ಆ ವಿನಂತಿಗೆ ಉತ್ತರಿಸುತ್ತಾರೆ. ದೇವರು ತನ್ನ ಶಕ್ತಿಯನ್ನು ತೋರಿಸುವುದಕ್ಕಿಂತ ಹೆಚ್ಚಾಗಿ ತಾನು ಯಾರು ಎಂಬುದನ್ನ ಪ್ರಕಟಿಸುತ್ತಾರೆ. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆಗೆ ಹೊಸ ಕಲ್ಲಿನ ಫಲಕಗಳನ್ನ ತಯಾರಿಸಲು ಹೇಳುತ್ತಾರೆ. ಮೊದಲ ಫಲಕಗಳು ಚಿನ್ನದ ಕರು ಘಟನೆಯ ಸಮಯದಲ್ಲಿ ಒಡೆದು ಹೋಗಿದ್ದವು. ಅದು ಕೇವಲ ಕಲ್ಲುಗಳು ಒಡೆದು ಹೋದದಲ್ಲ ಪ್ರಿಯರೇ, ದೇವರು ಮತ್ತು ಜನರ ನಡುವಿನ ಒಡಂಬಡಿಕೆ ಮುರಿಯಲ್ಪಟ್ಟಿದ್ದು. ಜನರು ದೇವರನ್ನ ತಿರಸ್ಕರಿಸಿ ತಮ್ಮದೇ ಆದಂತ ದಾರಿಯನ್ನ ಆರಿಸಿಕೊಂಡಿದ್ದರು. ಆದರೆ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ದೇವರು ಅವರನ್ನ ಸಂಪೂರ್ಣವಾಗಿ ಕೈಬಿಡಲಿಲ್ಲ. ದೇವರು ಮತ್ತೆ ಹೊಸ ಫಲಕಗಳನ್ನ ಸಿದ್ಧಪಡಿಸಲು ಹೇಳಿದರು. ಇದು ದೇವರ ಕೃಪೆಯ ಒಂದು ಸುಂದರವಾದಂತ ಚಿತ್ರಣ. ಜನರು ವಿಫಲರಾದರೂ ದೇವರ ಉದ್ದೇಶ ವಿಫಲವಾಗಲಿಲ್ಲ. ಮಾನವರು ಒಡಂಬಡಿಕೆಯನ್ನ ಮುರಿಯಬಹುದು, ಆದರೆ ದೇವರ ಕೃಪೆಯು ಅದನ್ನ ಪುನಃ ಸ್ಥಾಪಿಸಬಲ್ಲದು. ಆದುದರಿಂದ ಮೋಶೆ ಮತ್ತೆ ಸೀನಾಯಿ ಪರ್ವತಕ್ಕೆ ಏರಿ ಹೋಗುತ್ತಾನೆ. ಅಲ್ಲಿ ದೇವರು ಮೋಡದಲ್ಲಿ ಇಳಿದು ಬಂದು ತನ್ನ ಹೆಸರನ್ನ ಪ್ರಕಟಿಸುತ್ತಾರೆ. ಸತ್ಯವೇದದಲ್ಲಿ ಇದು ಅತ್ಯಂತ ಪ್ರಮುಖವಾಗಿರುವಂತಹ ಕ್ಷಣಗಳಲ್ಲಿ ಒಂದು ಪ್ರಿಯರೇ. ಯಾಕೆಂದ್ರೆ ಇಲ್ಲಿ ದೇವರು ತನ್ನ ಬಗ್ಗೆ ತಾನೇ ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ಯೆಹೋವನು ಯೆಹೋವನು ಕರುಣಾಮಯನು ಕೃಪಾಳವೂ ಆಗಿದ್ದಾನೆ, ಕೋಪಿಸಲು ನಿಧಾನನು, ಮಹಾಪ್ರೀತಿಯುಳ್ಳವನು, ನಂಬಿಗಸ್ತನೂ ಆಗಿದ್ದಾನೆ ಎಂಬುದಾಗಿ. ಈ ಮಾತುಗಳನ್ನ ಗಮನಿಸಿ ಪ್ರಿಯರೇ, ದೇವರು ಮೊದಲು ತನ್ನ ಶಕ್ತಿಯ ಬಗ್ಗೆ ಮಾತನಾಡುವುದಿಲ್ಲ, ಮೊದಲು ತನ್ನ ಹೃದಯವನ್ನ ಪರಿಚಯಿಸುತ್ತಾರೆ. ದೇವರು ಕರುಣಾಮಯನು ಅಂದರೆ ನಮ್ಮ ದೌರ್ಬಲ್ಯಗಳನ್ನ ತಿಳಿದುಕೊಳ್ಳುವ ದೇವರು. ದೇವರು ಕೃಪಾಳವು ಅಂದರೆ ನಾವು ಅರ್ಹರಾಗದಿದ್ದರೂ ಒಳ್ಳೆಯದನ್ನ ಮಾಡುವಂತ ದೇವರು. ದೇವರು ಕೋಪಿಸಲು ನಿಧಾನನು ಅಂದರೆ ತಾಳ್ಮೆಯಿಂದ ನಮ್ಮನ್ನ ಸಹಿಸಿಕೊಳ್ಳುವಂತ ದೇವರು. ಪ್ರಿಯರೇ, ಇಸ್ರಾಯೇಲಿನ ಕಥೆಯನ್ನ ನೋಡಿದರೆ ಇದು ಎಷ್ಟು ಸತ್ಯವೆಂದು ನಮ್ಗೆ ಗೊತ್ತಾಗುತ್ತದೆ. ದೇವರು ಅವರನ್ನ ಎಷ್ಟೋ ಬಾರಿ ಕ್ಷಮಿಸಿದ್ದಾರೆ, ಎಷ್ಟೋ ಬಾರಿ ಮತ್ತೆ ತನ್ನ ಬಳಿಗೆ ಕರೆದುಕೊಂಡಿದ್ದಾರೆ. ನಂತರ ದೇವರು ತನ್ನನ್ನ ಮಹಾ ಪ್ರೀತಿಯುಳ್ಳವನು, ನಂಬಿಗಸ್ತನು ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾರೆ. ಅಂದರೆ ದೇವರ ಪ್ರೀತಿ ಕೇವಲ ಭಾವನೆ ಅಲ್ಲ ಪ್ರಿಯರೇ, ಅದು ಬದ್ಧತೆಯ ಪ್ರೀತಿಯಾಗಿದೆ. ಜನರು ಬದಲಾಗಬಹುದು, ಆದರೆ ದೇವರು ತನ್ನ ವಾಗ್ದಾನಗಳಿಗೆ ನಂಬಿಗಸ್ತನಾಗಿಯೇ ಉಳಿಯುತ್ತಾರೆ. ಪ್ರಿಯರೇ, ದೇವರ ಪ್ರಕಟಣೆ ಇಲ್ಲಿ ಮುಗಿಯುವುದಿಲ್ಲ. ದೇವರು ಮತ್ತೊಂದು ಸತ್ಯವನ್ನು ಸಹ ಹೇಳುತ್ತಾರೆ. ದೇವರು ದೋಷಿಯನ್ನು ನಿರ್ದೋಷಿ ಎಂದು ಬಿಡುವುದಿಲ್ಲ ಎಂಬುದಾಗಿ. ಇಲ್ಲಿ ನಾವು ದೇವರ ಸ್ವಭಾವದ ಸಂಪೂರ್ಣ ಚಿತ್ರಣವನ್ನ ನಾವು ನೋಡಬಹುದು. ದೇವರು ಕರುಣೆಯ ದೇವರು, ಆದರೆ ಪಾಪವನ್ನ ನಿರ್ಲಕ್ಷಿಸುವ ದೇವರಲ್ಲ. ದೇವರು ಪ್ರೀತಿಯ ದೇವರು, ಆದರೆ ನ್ಯಾಯವಂತನೂ ಸಹ ಹೌದು. ಈ ಎರಡರಲ್ಲಿ ಒಂದನ್ನ ಮಾತ್ರ ನಾವು ಹಿಡಿದರೆ ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ದೇವರು ಕೃಪೆಯಲ್ಲಿಯೂ ಪರಿಪೂರ್ಣನು, ನ್ಯಾಯದಲ್ಲಿಯೂ ಪರಿಪೂರ್ಣನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಮಾತುಗಳನ್ನ ಕೇಳಿದ ಮೋಶೆ ತಕ್ಷಣ ನೆಲಕ್ಕೆ ಬಾಗಿ ಆರಾಧಿಸುತ್ತಾನೆ. ಯಾಕೆಂದರೆ ನಿಜವಾದ ದೇವರ ಜ್ಞಾನ ಯಾವಾಗಲೂ ಆರಾಧನೆಗೆ ಕರೆದೊಯ್ಯುತ್ತದೆ. ದೇವರ ಬಗ್ಗೆ ಹೆಚ್ಚು ತಿಳಿದುಕೊಂಡಂತೆ ನಾವು ದೇವರನ್ನ ಹೆಚ್ಚು ಆರಾಧಿಸುತ್ತೇವೆ. ನಂತರ ದೇವರು ಒಡಂಬಡಿಕೆಯನ್ನ ನವೀಕರಿಸುತ್ತಾರೆ, ಮತ್ತೆ ವಿಗ್ರಹಾರಾಧನೆಯ ವಿರುದ್ಧ ಎಚ್ಚರಿಸುತ್ತಾರೆ, ಮತ್ತೆ ತನ್ನ ಆಜ್ಞೆಗಳನ್ನ ನೆನಪಿಸುತ್ತಾರೆ. ಇದರ ಮೂಲಕ ಒಂದು ಮುಖ್ಯವಾದಂತಹ ಸತ್ಯವನ್ನ ಕಲಿಸುತ್ತಾರೆ ಪ್ರಿಯರೇ. ದೇವರೊಂದಿಗೆ ಇರುವ ಸಂಬಂಧವು ಕೃಪೆಯಿಂದ ಆರಂಭವಾಗುತ್ತದೆ, ಆದರೆ ಅದು ವಿಧೇಯತೆಯಲ್ಲಿ ವ್ಯಕ್ತವಾಗಬೇಕು.
ವಿಧೇಯತೆಯು ರಕ್ಷಣೆಯನ್ನ ಸಂಪಾದಿಸುವ ಮಾರ್ಗವಲ್ಲ, ಆದರೆ ದೇವರನ್ನ ಪ್ರೀತಿಸುವ ಹೃದಯದ ಪ್ರತಿಕ್ರಿಯೆ. ಅಧ್ಯಾಯದ ಕೊನೆಯಲ್ಲಿ ಒಂದು ಅದ್ಭುತವಾದಂತ ಘಟನೆ ನಡೆಯುತ್ತದೆ. ಮೋಶೆ ಪರ್ವತದಿಂದ ಕೆಳಗೆ ಇಳಿದು ಬರುತ್ತಾನೆ, ಆದರೆ ಅವನಿಗೆ ತಿಳಿದಿರುವುದಿಲ್ಲ ಅವನ ಮುಖವು ಪ್ರಕಾಶಿಸುತ್ತಿರುತ್ತದೆ. ಜನರು ಅದನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ, ಆ ಪ್ರಕಾಶ ಎಲ್ಲಿಂದ ಬಂದಿತು ಎಂಬುದಾಗಿ. ಪ್ರಿಯರೇ, ಅದು ದೇವರ ಸನ್ನಿಧಿಯಿಂದ ಬಂದಂತ ಒಂದು ಪ್ರಕಾಶ. 40 ದಿನಗಳ ಕಾಲ ದೇವರೊಂದಿಗೆ ಇದ್ದ ಮೋಶೆ, ಅವನ ಜೀವನದಲ್ಲಿ ದೇವರ ಸನ್ನಿಧಿಯ ಪ್ರಭಾವ ಕಾಣಿಸುತ್ತಿತ್ತು. ಇದು ಈ ಅಧ್ಯಾಯದ ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಾಯೋಗಿಕ ಪಾಠವಾಗಿದೆ. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವವರು ಬದಲಾಗದೇ ಇರಲು ಸಾಧ್ಯವಿಲ್ಲ. ಬದಲಾವಣೆ ಯಾವಾಗಲೂ ತಕ್ಷಣ ಕಾಣಿಸದೇ ಇರಬಹುದು, ಆದರೆ ನಿಧಾನವಾಗಿ ದೇವರು ನಮ್ಮ ಆಲೋಚನೆಗಳನ್ನ ರೂಪಿಸುತ್ತಾರೆ, ನಮ್ಮ ಮಾತುಗಳನ್ನ ಬದಲಾಯಿಸುತ್ತಾರೆ, ನಮ್ಮ ಜೀವನವನ್ನ ತನ್ನಂತೆಯೇ ಮಾಡುತ್ತಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ಕರುಣಾಮಯನೂ ಹೌದು, ಕೃಪಾಳವೂ ಹೌದು. ನಾವು ವಿಫಲರಾದಾಗ್ಲೂ ದೇವರ ಕೃಪೆ ನಮಗೆ ಹೊಸ ಆರಂಭವನ್ನ ನೀಡುತ್ತದೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರನ್ನ ಯಾರೆಂದು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಪ್ರಿಯರೇ, ದೇವರ ಕೃಪೆಯನ್ನ ನಂಬಿ ದೇವರ ನ್ಯಾಯವನ್ನ ಗೌರವಿಸಬೇಕು ಮತ್ತು ದೇವರ ಸನ್ನಿಧಿಯಲ್ಲಿ ಸಮಯವನ್ನ ನಾವು ಕಳೆಯಬೇಕು. ಯಾಕೆಂದ್ರೆ ದೇವರ ಸನ್ನಿಧಿಯೇ ನಮ್ಮನ್ನ ರೂಪಿಸುವಂತದ್ದಾಗಿದೆ. ಹಾಗಾದ್ರೆ ಇಂದು ಇದನ್ನ ನೆನ್ಪಿಟ್ಟುಕೊಳ್ಳೋಣ, ದೇವರು ಕರುಣಾಮಯನು, ದೇವರು ಕೃಪಾಳುವು, ದೇವರು ಸಹನಶೀಲನು, ದೇವರು ನಂಬಿಗಸ್ತನು, ದೇವರು ನ್ಯಾಯವಂತರು. ಇದೇ ನಾವು ಆರಾಧಿಸುವಂತ ದೇವರು. ಆದುದರಿಂದ ಇಂದು ದೇವರಿಂದ ಕೇವಲ ಆಶೀರ್ವಾದಗಳನ್ನು ಮಾತ್ರ ನಾವು ಬೇಡಿಕೊಳ್ಳುವುದು ಬೇಡ, ದೇವರನ್ನೇ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಯಾಕೆಂದ್ರೆ ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಇಲ್ಲ ಪ್ರಿಯರೇ, ಮತ್ತು ದೇವರ ಸನ್ನಿಧಿಯಲ್ಲಿ ನಡೆಯುವುದಕ್ಕಿಂತ ದೊಡ್ಡ ಆಶೀರ್ವಾದವೂ ಯಾವುದೂ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರನ್ನ ಹೆಚ್ಚಾಗಿ ತಿಳಿದುಕೊಳ್ಳಲು ತವಕ ಪಡುವಂತ ಬಯಸುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಗುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ